Hi dear students, welcome you all to my Easy Chemistry YouTube classes. Today I am going to discuss with you Vijayanagara Sri Krishna Devaraya University Bellary BSc second semester NEP syllabus. Dear students, always keep in your mind you are under NEP curriculum, so all universities will have a same kind of syllabus. ಅಲ್ಲಲ್ಲಿ ಕೆಲವೊಂದು ಪಾಯಿಂಟ್ಸ್ ನಲ್ಲಿ ಅಷ್ಟೇನಿದೆ ಅಂತಂದ್ರೆ ವ್ಯತ್ಯಾಸ ಇದೆ ಹೊರತಾಗಿ ಸಾಕಷ್ಟು ವ್ಯತ್ಯಾಸಗಳೇನು ಇಲ್ಲ. ಹೀಗಾಗಿ ಎಲ್ಲ ಯೂನಿವರ್ಸಿಟಿ ಸಿಲೆಬಸ್ ಒಂದೇ ಇರೋದ್ರಿಂದ ನಾನೇನ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಿರ್ತೀನಲ್ಲ ಅದರಲ್ಲಿ ನೀವು ಸಿಲೆಬಸ್ ನೋಡ್ಕೊಂಡು ನಿಮ್ ಪಾಯಿಂಟ್ಸ್ ಯಾವ್ದಿರುತ್ತೆ ಆ ವಿಡಿಯೋಸ್ ಅನ್ನ ನೀವೇನ್ ಮಾಡ್ಬೋದು ಅಂತಂದ್ರೆ ಡೀಟೇಲ್ ಆಗಿ ನೋಡ್ಬೋದಾಗಿದೆ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಏನಂತಂದ್ರೆ ನಿಮ್ಗೆ ಫಸ್ಟ್ ಸೆಮಿಸ್ಟರ್ ನಲ್ಲಿ ನೀವು ಇದ್ದಾಗ ನಿಮ್ದು ಸಬ್ಜೆಕ್ಟ್ ಏನಾಗ್ತಿತ್ತು ಅಂತಂದ್ರೆ DSC 1 ಅಂತ ಹೇಳಿ ಬರ್ತಾ ಇತ್ತು. ಇಲ್ಲಿ ಸೆಮಿಸ್ಟರ್ 2 ನಲ್ಲಿ ನಿಮ್ ಸಬ್ಜೆಕ್ಟ್ ಏನಾಗುತ್ತೆ ಅಂತಂದ್ರೆ DSC 2 ಅಂತ ಹೇಳಿ ಬರುತ್ತೆ. ಅಗೇನ್ ಆಸ್ ಇಟ್ ಈಸ್ ಫಾರ್ಮೇಟ್ ಇದೆ. ಇಂಟರ್ನಲ್ ಅಸೆಸ್ಮೆಂಟ್ 40 ಮಾರ್ಕ್ಸ್ ಇದೆ. ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂತಂದ್ರೆ ಥಿಯರಿ ಎಕ್ಸಾಮ್ ನಿಮ್ಗೆ 60 ಮಾರ್ಕ್ಸ್ ಇದೆ. ಕೋರ್ಸ್ ಕ್ರೆಡಿಟ್ ಎಷ್ಟು ಸಿಗುತ್ತೆ ಅಂತಂದ್ರೆ 4 ಸಿಗುತ್ತೆ. ಅಗೇನ್ ಎಕ್ಸಾಮಿನೇಷನ್ ಟೈಮಿಂಗ್ ಇಸ್ 2 hours. ಓಕೆ, ಸೊ ಇದು ಯಾವ್ದಂತಂದ್ರೆ ಥಿಯರಿ ಪೇಪರ್ಸ್. ಹಂಗಾದ್ರೆ ಸಿಲೆಬಸ್ ಯೂನಿಟ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ DSC 2 ಅಂತಂದ್ರೆ ನೀವು ಪೋರ್ಟಲ್ ನಲ್ಲಿ ಸಬ್ಜೆಕ್ಟ್ ಅನ್ನ ಹಾಕ್ಬೇಕಂತಂದ್ರೆ ನಿಮ್ಗೆ ಕೆಮಿಸ್ಟ್ರಿಗೆ ಜಸ್ಟ್ ಕೆಮಿಸ್ಟ್ರಿ ಅಂತೇಳಿ ಅಷ್ಟೇ ಬರುತ್ತೆ. ಬಟ್ ಸಬ್ಜೆಕ್ಟ್ ನಲ್ಲಿ ಹೋದಾಗ ನಿಮ್ಗೆ ಸಬ್ಜೆಕ್ಟ್ ಹೆಸರು ಏನಾಗತ್ತೆ ಅಂತಂದ್ರೆ ಮಾಡೆಲ್ಸ್ ಅಂಡ್ ಕಾನ್ಸೆಪ್ಟ್ಸ್ ಇನ್ ಕೆಮಿಸ್ಟ್ರಿ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಯೂನಿಟ್ ನಂಬರ್ 1 ಏನಿದೆ ಅಂತಂದ್ರೆ ಟ್ರೆಂಡ್ಸ್ ಇನ್ ಪಿರಿಯಾಡಿಕ್ ಪ್ರಾಪರ್ಟೀಸ್. ಇದು ಆಲ್ಮೋಸ್ಟ್ ಏನಿದೆ ಅಂತಂದ್ರೆ ಕೆಲವೊಂದು ಯೂನಿವರ್ಸಿಟೀಸ್ ಏನ್ ಮಾಡ್ಕೊಂಡಿದೆ ಅಂತಂದ್ರೆ ಸಿಲೆಬಸ್ ಸೇಮ್ ಇದ್ದು ಸೆಮಿಸ್ಟರ್ ನಲ್ಲಿ ಹಿಂದೆ ಮುಂದೆ ಮಾಡಿದೆ. ಅಂದ್ರೆ ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದೇ ಕಾನ್ಸೆಪ್ಟ್ ಅನ್ನ ಕೆಲವೊಂದು ಯೂನಿವರ್ಸಿಟಿನವರು ಫಸ್ಟ್ ಸೆಮಿಸ್ಟರ್ ನಲ್ಲಿ ಇದ್ದಾಗ್ಲೇನೆ ಕಲ್ತಿದ್ದಾರೆ. ಆದ್ರೆ ಬಳ್ಳಾರಿ ಯೂನಿವರ್ಸಿಟಿಗೆ ಏನಾಗಿದೆ ಅಂತಂದ್ರೆ ಇದೇ ಕಾನ್ಸೆಪ್ಟ್ ಅಂದ್ರೆ ಇದು ಟ್ರೆಂಡ್ಸ್ ಇನ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ನಿಮ್ಗೆ ಸೆಕೆಂಡ್ ಸೆಮ್ ಇದ್ದಾಗ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಕಲಿತಿದ್ದೀರಾ ಅಷ್ಟೇ. ಸೊ ಇಲ್ಲಿ ಟ್ರೆಂಡ್ಸ್ ಇನ್ ಪಿರಿಯಾಡಿಕ್ ಪ್ರಾಪರ್ಟೀಸ್ S, P, D and F block elements, the long form of periodic table, detailed discussion of the following properties of the elements with respect to S and P block elements. ಅಂದ್ರೆ ಫಸ್ಟಿಗೆ ಇಲ್ಲಿ ನೀವು S ಬ್ಲಾಕ್, P ಬ್ಲಾಕ್, D ಬ್ಲಾಕ್, F ಬ್ಲಾಕ್ ಅಂತಂದ್ರೆ ಏನ್ ಕಲಿಬೇಕು ಅದ್ರದ್ದು ಜನರಲ್ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರ್ಬೋದು ಪ್ರಾಪರ್ಟೀಸ್ ಅನ್ನ ಕಲಿತೀರಾ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ದಿ S ಅಂಡ್ P ಬ್ಲಾಕ್ ಎಲಿಮೆಂಟ್ಸ್ ಜೊತೆಗೆ ನೀವೇನ್ ಕಲಿಬೇಕಂತಂದ್ರೆ ಅಟಾಮಿಕ್ ರೇಡಿಯೈ ಅಂತಂದ್ರೆ ಏನು, ಹೌ ಇಟ್ ಈಸ್ ವೇರಿ ಅಲಾಂಗ್ ದ ಪೀರಿಯಡ್ and across the period, down the group. ಇದೆಲ್ಲ ಏನಂತಂದ್ರೆ ನೀವು ಗ್ರೂಪ್ ನಲ್ಲಿ ಮತ್ತೆ ಪೀರಿಯಡ್ಸ್ ನಲ್ಲಿ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅದನ್ನ ಕಲಿಬೇಕಾಗತ್ತೆ. ಆಮೇಲೆ ಅಯಾನಿಕ್ ಅಂಡ್ ಕ್ರಿಸ್ಟಲ್ ರೇಡಿಯೈ ಕಲಿಬೇಕಾಗತ್ತೆ. ಕೋವೆಲೆಂಟ್ ರೇಡಿಯೈ, ಅಯನೈಸೇಷನ್ ಎಂಥಾಲ್ಪಿ, ಇದರಲ್ಲಿ ಸಕ್ಸೆಸಿವ್ ಅಯನೈಸೇಷನ್ ಎಂಥಾಲ್ಪೀಸ್ ಮತ್ತೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಅಯನೈಸೇಷನ್ ಎನರ್ಜಿ, ಅಪ್ಲಿಕೇಶನ್ಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಬರುತ್ತೆ. ಆಮೇಲೆ ಆಫ್ಟರ್ ದಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಟ್ರೆಂಡ್ಸ್ ಆಫ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಪೌಲಿಂಗ್ಸ್ ಮುಲಿಕನ್ಸ್, ಅಲ್ರೆಡ್ ರಾಕೋ ಸ್ಕೇಲ್ ಅಂಡ್ ಮುಲಿಕನ್ ಸ್ಕೇಲ್ ಅಂತ ಹೇಳಿ ಬರುತ್ತೆ. ಬಟ್ ಇಲ್ಲಿ ಇದು ಏನು ನಿಮ್ಗೆ ಫಸ್ಟ್ ಕಾನ್ಸೆಪ್ಟ್ ಇದೆಯಲ್ಲ ಈ ಒಂದು ಯೂನಿಟ್ ನಲ್ಲಿ, ಈ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಈಸಿ ಆಗಿದೆ. ಓಕೆ, ಬಟ್ ಇದರಲ್ಲಿ ಕಾನ್ಸೆಪ್ಟ್ಸ್ ಅಂತಂದ್ರೆ ನಾವು ತೀರಾ ಫೋಕಸ್ ಮಾಡ್ಬೇಕಾಗತ್ತೆ. ಅಟಾಮಿಕ್ ರೇಡಿಯೈ ಅಂತಂದ್ರೇನು, ಅಯಾನಿಕ್ ರೇಡಿಯೈ ಅಂತಂದ್ರೇನು, ಅಂದ್ರೆ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳುವಂತ ಸಾಧ್ಯತೆ ಇದೆ ಅಂತಂದ್ರೆ 2 ಮಾರ್ಕ್ಸ್ ನಲ್ಲಿ ಕೂಡ ಸಾಕಷ್ಟು ಬರುತ್ತೆ. 5 ಮಾರ್ಕ್ಸ್ ನಲ್ಲಿ ಕ್ವಶನ್ಸ್ 5 ಮಾರ್ಕ್ಸ್ಗೆ ಲಾಂಗ್ ಕ್ವಶನ್ ಕೇಳೋದಿಕ್ ಬರಲ್ಲ. ಹೀಗಾಗಿ ಈ ಕ್ವಶನ್ಸ್ ಅನ್ನ ಏನ್ ಮಾಡ್ತಾರೆ ಅಂತಂದ್ರೆ ಸ್ಪ್ಲಿಟ್ ಮಾಡಿ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಹಾಫ್ ನಲ್ಲಿ ಏನಿದೆ ಅಂತಂದ್ರೆ ಜೆಫೆಸ್ ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್ಸ್ ಅಂತ ಹೇಳಿದೆ, ವೇರಿಯೇಷನ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ವಿತ್ ಬಾಂಡ್ ಆರ್ಡರ್, ಪಾರ್ಷಿಯಲ್ ಚಾರ್ಜ್, ಹೈಬ್ರಿಡೈಸೇಷನ್, ಗ್ರೂಪ್ ಎಲೆಕ್ಟ್ರೋನೆಗೆಟಿವಿಟಿ, trends in the chemistry of the compounds of group 13 to 17, that is hydrides, carbides, oxides and halides are to be discussed. ಇದು ಯೂನಿಟ್ ಏನಿದೆ ಅಂತಂದ್ರೆ ಈಸಿ ಇದೆ, ಅಂದ್ರೆ ಅಷ್ಟೊಂದು ಡಿಫಿಕಲ್ಟ್ ವೇನಲ್ಲಿ ಹೋಗಲ್ಲ, ಈಸಿ ಇದೆ, ಆಗಾಗ ಅರ್ಥ ಆಗತ್ತೆ. ಅದನ್ನ ಸ್ವಲ್ಪ ಟಚ್ ಇದ್ದಾಗ ಮಾತ್ರ ಈ ಒಂದು ಯೂನಿಟ್ ಅನ್ನ ನೀವು ಫೈನಲ್ ವರೆಗೂ ತಗೊಂಡು ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಯೂನಿಟ್ ನೋಡೋಣ, ಮೆಕ್ಯಾನಿಸಮ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಇದು ಕೂಡ ಸಿಕ್ಕಾಪಟ್ಟೆ ಈಸಿಯಾಗಿರುವಂತ ಒಂದು ಕಾನ್ಸೆಪ್ಟ್ ಆಗಿದೆ. ಈಗಾಗಲೇ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಕಾನ್ಸೆಪ್ಟ್ಸ್ ವಿಡಿಯೋಸ್ ಅವೈಲೇಬಲ್ ಇದೆ. ನೀವು ನೋಡ್ಕೊಂಡು ಏನ್ ಮಾಡ್ಬೋದು ಅಂತಂದ್ರೆ ನೀವು ಸ್ಟಡಿ ಮಾಡ್ತಾ ಹೋಗ್ಬೋದು. ಮೆಕ್ಯಾನಿಸಮ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್
ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ. ನೊಟೇಷನ್ಸ್ ಯೂಸ್ಡ್ ಟು ರೀಪ್ರೆಸೆಂಟ್ ಎಲೆಕ್ಟ್ರಾನ್ ಮೂವ್ಮೆಂಟ್ಸ್, ಅಂದ್ರೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ಬೇಕಂತಂದ್ರೆ ಯಾವ್ಯಾವ ನೊಟೇಷನ್ಸ್ ಅನ್ನ ಯೂಸ್ ಮಾಡ್ತೀರಾ. ನಿಮ್ಗೆ ನೆನಪಿರುತ್ತೆ PUC ನಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಕಲ್ತಿರ್ತೀರಾ. ಫಿಶ್ ಹುಕ್ ಆರೋ ಆಗಿರ್ಬೋದು, ಓವರ್ ಹೆಡೆಡ್ ಆರೋ ಆಗಿರ್ಬೋದು, ಹಾಫ್ ಹೆಡೆಡ್ ಆರೋ ಆಗಿರ್ಬೋದು, ಇವನ್ನೆಲ್ಲನೂ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನೀವು ಕಲಿತೀರಾ. ಅಂಡ್ ಡೈರೆಕ್ಷನ್ಸ್ ಆಫ್ ರಿಯಾಕ್ಷನ್ಸ್, curly arrows, formal charges, types of bonds breaking, homolytic and heterolytic bonds breaking, types of reagents, that is electrophiles, nucleophiles, nucleophilicity and basicity, types of organic reactions, substitution reactions, addition reactions, elimination reactions, rearrangement and pericyclic reactions, explanation with examples, chemistry of aliphatic hydrocarbons, carbon-carbon sigma bonds, chemistry of alkanes, formation of alkenes, Wurtz reaction, Wurtz-Pittig reaction, free radical substitution, halogenation, relative reactivity and selectivity. ಇದರಲ್ಲಿ ಕ್ವಶನ್ಸ್ ಯಾವ ರೀತಿಯಾಗಿ ಬರ್ಬೋದು ಅಂತಂದ್ರೆ, ಯಾವುದು ನಮಗೇನಂತಂದ್ರೆ ಒಂದು ಎಕ್ಸಾಂಪಲ್ಸ್ ಕೊಟ್ಟು ಅದನ್ನ ಬಿಡಿಸೋದಿಕ್ಕೆ ಹೇಳ್ಬೋದು. ಅವೆಲ್ಲ ಇಂಡೈರೆಕ್ಟ್ ಕ್ವಶನ್. ಆದ್ರೆ ಡೈರೆಕ್ಟ್ ಕ್ವಶನ್ಸ್ ಯಾವ ರೀತಿಯಾಗಿ ಬರುತ್ತಂತಂದ್ರೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೆಕ್ಯಾನಿಸಮ್ ಬರೀರಿ ವಿತ್ ಅನ್ ಎಕ್ಸಾಂಪಲ್, ಎಡಿಷನ್ ಬರೀರಿ, ಎಲಿಮಿನೇಷನ್ ಬರೀರಿ, ಇದನ್ನ ಕೇಳ್ಬೋದು. ಇದರಲ್ಲಂತೂ ಕಂಪ್ಲೀಟ್ ಆಗಿ Wurtz ರಿಯಾಕ್ಷನ್ ಅವ್ರ Wurtz-Pittig ರಿಯಾಕ್ಷನ್, ಇದರಲ್ಲಿ ಯಾವ್ದಾದ್ರು ಒಂದೇನಂತಂದ್ರೆ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಅಂತಂದ್ರೆ ಆ ವೇಟೇಜ್ ಮೇಲೆ ನಾವೇನಂತಂದ್ರೆ ಡಿಸೈಡ್ ಮಾಡ್ತೀವಿ. ಇದು ಮೆಕ್ಯಾನಿಸಮ್ಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್. ಅಂಡ್ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು ಥರ್ಡ್ ಯೂನಿಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಟ್ ಸ್ಯಾಚುರೇಟೆಡ್ ಕಾರ್ಬನ್ ಅಂತ ಹೇಳಿದೆ. ಇದನ್ನ ನೀವು ಕಲ್ತಿದ್ದೀರಾ ವೆನ್ ಯು ವಾಸ್ ಇನ್ ಸೆಕೆಂಡ್ ಇಯರ್. ಓಕೆ, ದಟ್ ಈಸ್ SN1 ರಿಯಾಕ್ಷನ್ ಅಂಡ್ SN2 ರಿಯಾಕ್ಷನ್ ವಿತ್ ಮೆಕ್ಯಾನಿಸಮ್ ಕಲ್ತಿದ್ದೀರಾ. ಹಿಂಗಾಗಿ ಈ ಕಾನ್ಸೆಪ್ಟ್ ನಿಮ್ಗೆ ಡಿಫಿಕಲ್ಟ್ ಆಗಲ್ಲ ವಿತ್ ಸೂಟೇಬಲ್ ಎಕ್ಸಾಂಪಲ್ಸ್. ಇಲ್ಲಿ ಸ್ವಲ್ಪ ಎಕ್ಸ್ಟೆನ್ಷನ್ ಪಾರ್ಟ್ ಬರುತ್ತೆ, ದಟ್ ಈಸ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ಸ್, stereochemistry and factors affecting SN1 and SN2 reactions, aromatic electrophilic substitution reactions, mechanisms, sigma and pi complexes, halogenation, nitration, sulfonation, Friedel-Crafts alkylation, acylation with their mechanism, activating and deactivating groups, orientation, influence, ortho para ratio, aromatic nucleophilic substitution reaction, SNAR and benzene mechanism with the suitable examples. Already ಇದು ಎಲ್ಲ ಕಾನ್ಸೆಪ್ಟ್ಸ್ ನನ್ನ ಚಾನೆಲ್ ನಲ್ಲಿ ಅವೈಲೇಬಲ್ ಇದೆ. ನೀವು ಅದನ್ನ ಏನ್ ಮಾಡಬಹುದು ಅಂತಂದ್ರೆ ನೋಡಬಹುದು. ಓಕೆ, ಸೊ ಇದರಲ್ಲಿ ಇಲ್ಲಿ ನೋಡಿ ಏನಿದೆ ಎಲ್ಲ, ಹ್ಯಾಲೋಜಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್, Friedel-Crafts ಅಸೈಲೇಷನ್, ಅಲ್ಕೈಲೇಷನ್, ಇದರಲ್ಲಿ ಕಂಪ್ಲೀಟ್ ಆಗಿ ಯಾವ್ದಾದ್ರು 2 ಕ್ವಶನ್ಸ್ ಏನಾಗತ್ತೆ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಬಂದೇ ಬರುತ್ತೆ. ಮತ್ತೆ ಔಟ್ ಆಫ್ ದೀಸ್ 2 ಏನಂತಂದ್ರೆ ಒಂದು ಕ್ವಶನ್ ಬಂದೇ ಬರುತ್ತೆ SN1 ಮತ್ತೆ SN2 ನಲ್ಲಿ. ಓಕೆ, ಅಂಡ್ ನೆಕ್ಸ್ಟ್ ಯೂನಿಟ್ ಹೋಗ್ಬೇಕಂತಂದ್ರೆ ಯೂನಿಟ್ 4 ಏನಿದೆ ಅಂತಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತ ಹೇಳಿದೆ. ಇಲ್ಲಿ ಲಿಕ್ವಿಡ್ ಕ್ರಿಸ್ಟಲ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಕ್ಲಾಸಿಫಿಕೇಶನ್ ವಿತ್ ಎಕ್ಸಾಂಪಲ್ಸ್, ಸ್ಮೆಕ್ಟಿಕ್, ನಿಮ್ಯಾಟಿಕ್, ಕೊಲೆಸ್ಟರಿಕ್, ಡಿಸ್ಕ್ ಶೇಪ್ಡ್ ಅಂಡ್ ಪಾಲಿಮೆರಿಕ್, ಸ್ಟ್ರಕ್ಚರ್ಸ್ ಆಫ್ ನಿಮ್ಯಾಟಿಕ್ ಅಂಡ್ ಕೊಲೆಸ್ಟರಿಕ್ phases, molecular arrangements in a pneumatic and cholesteric liquid crystals, applications of liquid crystals in a LCDS and thermal sensing. ಇದು ಲಿಕ್ವಿಡ್ ಕ್ರಿಸ್ಟಲ್ಸ್ ಅಂತಂದ್ರೆ ಜಸ್ಟ್ ಒಂದು ಸ್ಮಾಲ್ ಪಾರ್ಟ್ ಇದೆ ಅಷ್ಟೇ, ಇದನ್ನ ದೊಡ್ಡದಿಲ್ಲ. ಇದರಲ್ಲಿ ಟೈಪ್ಸ್ ಆಫ್ ಲಿಕ್ವಿಡ್ ಕ್ರಿಸ್ಟಲ್ಸ್ ಅಷ್ಟು ಓದ್ಕೊಳ್ಳಿ, ಅಪ್ಲಿಕೇಶನ್ಸ್ ಅಷ್ಟು ಓದ್ಕೊಂಡ್ರೆ ಇಟ್ ಈಸ್ ಇನಫ್ ಫಾರ್ ಯು. ಓಕೆ, ನೆಕ್ಸ್ಟ್ ಸಾಲಿಡ್ಸ್ ಇದೆ, ಫಾರ್ಮ್ಸ್ ಆಫ್ ಸಾಲಿಡ್ಸ್. ಇದರಲ್ಲಿ ಯೂನಿಟ್ ಸೆಲ್, ಸ್ಪೇಸ್ ಲೆಟೈಸ್, ಅನ್ಐಸೋಟ್ರೋಪಿ ಆಫ್ ಕ್ರಿಸ್ಟಲ್ಸ್, ಸೈಜ್ ಅಂಡ್ ಶೇಪ್ ಆಫ್ ಕ್ರಿಸ್ಟಲ್ಸ್ ಕಲಿಬೇಕು. ಇದಷ್ಟೇ ನೀವು ಇಲ್ಲಿವರೆಗೂ ಏನ್ ಮಾಡಿರ್ತೀರಾ ಅಂತಂದ್ರೆ ನೀವು PUC ನಲ್ಲಿ ಕಲ್ತಿರ್ತೀರಾ. ಓಕೆ, so next concepts of laws of crystallography, law of constancy of interfacial angles, law of rational indices, law of symmetry, crystal systems, Bravais lattices types and identification of lattice planes, Miller indices and its calculation, X-ray diffraction by crystals, Bragg's law and its derivation of Bragg's equation, single crystal and powder diffraction methods, defects in crystals, glasses and liquid crystals, numerical problems. ಅಂತಂದ್ರೆ ಎಲ್ಲಿ ನಿಮ್ಗೆ ಡೆರಿವೇಶನ್ಸ್ ಬರುತ್ತಲ್ಲ ಅದ್ರ ಮೇಲೆ ಪ್ರಾಬ್ಲಮ್ಸ್ ಬಿಡಿಸ್ಬೇಕಾಗತ್ತೆ. ಇಲ್ಲಿ ಬ್ರಾಗ್ಸ್ ಲಾ ಡೆರಿವೇಶನ್ ಬರುತ್ತೆ, ಅದ್ರ ಮೇಲೆ ಪ್ರಾಬ್ಲಮ್ ಬಿಡಿಸ್ಬೇಕು. ಮಿಲ್ಲರ್ ಇಂಡೈಸಸ್ ಇದು ಒಂದು ಫಾರ್ಮೇಟ್ ಇದೆ, ಆ ಫಾರ್ಮೇಟ್ ಅನ್ನ ಫಾಲೋ ಮಾಡ್ಕೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ಮಿಲ್ಲರ್ ಇಂಡೈಸಸ್ ನ ಬಿಡಿಸ್ಬೇಕಾಗತ್ತೆ.
ಆಫ್ಟರ್ ದಟ್ ಇದರಲ್ಲೇ ಅಗೇನ್ ಸಬ್ ಯೂನಿಟ್ ಬರುತ್ತೆ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳಿ. ನರ್ಸ್ ಡಿಸ್ಟ್ರಿಬ್ಯೂಷನ್ ಲಾ, ಸ್ಟೇಟ್ಮೆಂಟ್ ಅಂಡ್ ಇಟ್ಸ್ ಡೆರಿವೇಶನ್, ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಸ್ಟ್ರಿಬ್ಯೂಷನ್ ಕಾನ್ಸ್ಟೆಂಟ್, ವ್ಯಾಲಿಡಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ಲಾ, modification of distribution law when molecules undergo one condition is association, another condition is dissociation, application of distribution law, that is solvent extraction, derivation for simple and multiple extraction, principles of distribution law in Parkes process of desilverization of lead, numerical problems on the distribution law. Okay, so ಇದು ಸಂಬಂಧಪಟ್ಟದ್ದು ಫಿಸಿಕಲ್ ಕೆಮಿಸ್ಟ್ರಿಗೆ. ಇನ್ ನೆಕ್ಸ್ಟ್ ನೋಡೋದಾದ್ರೆ ಟ್ರೀಟ್ಮೆಂಟ್ ಆಫ್ ಅನಲೈಟಿಕಲ್ ಡೇಟಾ. ಇದು ಕಂಪ್ಲೀಟ್ ವಿಡಿಯೋ ಏನಿದೆ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅವೈಲೇಬಲ್ ಇದೆ, ನೀವು ನೋಡಿ. ಅನಲೈಟಿಕಲ್ ಕೆಮಿಸ್ಟ್ರಿ ಅಂತ ಹೇಳಿ ಇದೆ. ಇಲ್ಲಿ ಏನಂತಂದ್ರೆ ಲ್ಯಾಂಗ್ವೇಜಸ್ ಆಫ್ ಅನಲೈಟಿಕಲ್ ಕೆಮಿಸ್ಟ್ರಿ, ದಟ್ ಈಸ್ ದ ಡೆಫಿನೇಷನ್ಸ್ ಆಫ್ ಅನಲೈಸಿಸ್, ಡಿಟರ್ಮಿನೇಷನ್, measurement, techniques, methods, classification of analytical techniques, choice of an analytical method, that is accuracy, precision, sensitivity, selectivity, method validation, figures of merit of analytical methods, and limit of detection, that is LOD and LOQ, means that is limit of qualification. ಅಂದ್ರೆ ಇದರಲ್ಲಿ ಇದೇ ಇಂಪಾರ್ಟೆಂಟ್ ಅಂತ ಹೇಳೋದಿಕ್ ಬರಲ್ಲ, ಎಲ್ಲಾ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗಿದೆ. ಯಾಕಂತಂದ್ರೆ ಇದರಲ್ಲಿ ಇದು ಅಕ್ಯುರೇಸಿ, ಪ್ರಿಸಿಷನ್ ಇವೆಲ್ಲ ಏನಿದೆ ಅಲ್ಲ, ಇದ್ರ ಫಾರ್ಮುಲಾವನ್ನ ನಾವು ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಪ್ರಾಬ್ಲಮ್ಸ್ ಅನ್ನ ಬಿಡಿಸ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ ಇಲ್ಲಿ ಲೀನಿಯರ್ ಡೈನಾಮಿಕ್ ರೇಂಜ್ ಅಂತ ಹೇಳಿದೆ, ವರ್ಕಿಂಗ್ ರೇಂಜ್ ಅಷ್ಟೇ ನೋಡ್ಕೊಳ್ಬೇಕು ನೀವು. ಎರರ್ಸ್ ಅಂಡ್ ಟ್ರೀಟ್ಮೆಂಟ್ಸ್ ಆಫ್ ಅನಲೈಟಿಕಲ್ ಡೇಟಾ ನಲ್ಲಿ ಲಿಮಿಟೇಷನ್ಸ್ ಆಫ್ ಅನಲೈಟಿಕಲ್ ಮೆಥಡ್ಸ್, ಎರರ್ಸ್ ನಲ್ಲಿ ಡಿಟರ್ಮಿನೇಟ್ ಅಂಡ್ ಇನ್ಡಿಟರ್ಮಿನೇಟ್ ಎರರ್ಸ್, ಅಬ್ಸಲ್ಯೂಟ್ ಎರರ್ಸ್, ರಿಲೇಟಿವ್ ಎರರ್ಸ್, ಮಿನಿಮೈಸೇಷನ್ ಆಫ್ ಎರರ್ಸ್, ಇವೆಲ್ಲ ಕಾನ್ಸೆಪ್ಟ್ ಇದೆ. ಇದ್ರ ಮೇಲೆ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ರಾಬ್ಲಮ್ಸ್ ಬರುತ್ತೆ. ಸ್ಟಾಟಿಸ್ಟಿಕಲ್ ಟ್ರೀಟ್ಮೆಂಟ್ ಆಫ್ ಫೈನೈಟ್ ಸ್ಯಾಂಪಲ್ಸ್, ಮೀನ್, ಮೀಡಿಯನ್, ಮೋಡ್, ರೇಂಜ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ವೇರಿಯನ್ಸ್, ಇದೊಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ. ಇವೆಲ್ಲ ಮುಂಚೆದೆಲ್ಲ ಪ್ರಾಬ್ಲಮ್ಸ್ ನೀವು ಬಿಡಿಸ್ತಾ ಹೋದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಈ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಬಿಡಿಸಬಹುದಾಗಿದೆ. ಎಕ್ಸ್ಟರ್ನಲ್ ಸ್ಟ್ಯಾಂಡರ್ಡ್ ಕ್ಯಾಲಿಬ್ರೇಷನ್, ರಿಗ್ರೆಷನ್, ಇಕ್ವೇಷನ್, ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್, ಕೋರಿಲೇಷನ್, ಕೋಎಫಿಷಿಯಂಟ್, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಓಕೆ, ಅಂದ್ರೆ ಇಲ್ಲಿ ನಿಮಗೆ ಏನಂತಂದ್ರೆ ಒಟ್ಟಾರೆಯಾಗಿ 5 ಯೂನಿಟ್ ಕೊಟ್ಟಿದ್ದಾರೆ. ಇನ್ನೊಂದು ನೀವು ನೆನ್ಪಿಟ್ಕೊಳ್ಬೇಕು, ಕೆಲವೊಂದು ಯೂನಿವರ್ಸಿಟೀಸ್ ಸಿಲೆಬಸ್ ಒಂದೇ ತರನಾಗಿದೆ, ಆದ್ರೆ ಯೂನಿಟ್ಸ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಳ್ಳಾರಿ ಯೂನಿವರ್ಸಿಟಿನಲ್ಲಿ ಏನಾಗಿದೆ ಅಂತಂದ್ರೆ ಯೂನಿಟ್ಸ್ 5 ಆಗಿದೆ. ಈ ಬೇರೆ ಯೂನಿವರ್ಸಿಟಿನಲ್ಲಿ ಈಕ್ವಲ್ ಆಗಿ 4 ಯೂನಿಟ್ಸ್ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಂದು ಯೂನಿಟ್ಸ್ ದಿಂದ ಕ್ವಶನ್ಸ್ ಅಂತಂದ್ರೆ ನಿಮಗೆ ಫೈನಲ್ ಎಕ್ಸಾಮ್ ಏನ್ ಬರೀತಿರಲ್ಲ ಅಲ್ಲಿ ಕ್ವಶನ್ ಪೇಪರ್ ನಿಮಗೆ ಈಸಿ ಆಗಿ ಬಿಡುತ್ತೆ. ಬಟ್ ಇವಾಗ ಸ್ವಲ್ಪ ಏನಂತಂದ್ರೆ ನಿಮಗೆ ಓದೋದಕ್ಕೆ ಡಿಫಿಕಲ್ಟ್ ಆಗುತ್ತೆ. ಇಲ್ಲಿ ಕೆಲವೊಂದು ರೆಫರೆನ್ಸ್ ಬುಕ್ಸ್ ಅನ್ನ ಕೊಟ್ಟಿದ್ದಾರೆ, ಹಂಗಂತೇಳಿ ನೀವು ಎಲ್ಲ ರೆಫರೆನ್ಸ್ ಬುಕ್ ರೆಫರ್ ಮಾಡ್ಬೇಕಂತೇಳಿ ಅವಶ್ಯಕತೆ ಇಲ್ಲ. ಕೆಲವೊಂದು ರೆಫರೆನ್ಸ್ ಬುಕ್ ಅನ್ನ ನಾನು ಹೇಳ್ತೀನಿ, ಅದಷ್ಟೇ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ರೆಫರ್ ಮಾಡ್ಬೋದು. ನಾನಂತೂ ಎಲ್ಲ ರೆಫರೆನ್ಸ್ ಬುಕ್ಸ್ ಅನ್ನೇ ರೆಫರ್ ಮಾಡಿ ನಿಮಗೆ ವಿಡಿಯೋ ಕ್ಲಾಸಸ್ ಅನ್ನ ಮಾಡ್ತಾ ಇರ್ತೀನಿ. ಇಲ್ಲೇನಂತಂದ್ರೆ ಕಾಟನ್ ಅಂತ ಕೊಟ್ಟಿದ್ದಾರೆ, FA ಕಾಟನ್, ಇದು ಚೆನ್ನಾಗಿದೆ, ನೀವು ರೆಫರ್ ಮಾಡಬಹುದು. ಬಟ್ ಇದು ನೀವು ಹೆಂಗ ಓದ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಇದೆ. ಯಾಕಂತಂದ್ರೆ ಕೆಲವೊಂದು ಈಸಿ ಲ್ಯಾಂಗ್ವೇಜಸ್ ನಲ್ಲಿ ಇಲ್ಲ. ಓಕೆ, ಬಟ್ ಇಲ್ಲಿ ನೋಡಿ ಇನಾರ್ಗ್ಯಾನಿಕ್ ಗೆ ಕನ್ಸೈಸ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ JDಲಿ ಇಟ್ ಇಸ್ ದ ಬೆಸ್ಟ್ ಬುಕ್. ಇದು ಬೆಸ್ಟ್ ಬುಕ್ ಇದೆ, ಇದನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದು ಅಂತಂದ್ರೆ ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೊಂದು ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಇದೊಂದು ಇದೆ ನೋಡಿ, ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಅಲುವಾಲಿಯ, VK ಅಲುವಾಲಿಯ, ಇದು ಬುಕ್ ತುಂಬಾ ಚೆನ್ನಾಗಿದೆ. ಒಂದ್ಸರ್ತಿ ನೀವು ಇದನ್ನ ಓದಿದ್ರೆ ಈಸಿಯಾಗಿ ನೀವೇನ್ ಮಾಡ್ಬೋದು ಅಂತಂದ್ರೆ ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಪೀಟರ್ ಸೈಕ್ಸ್ ಇದೆ, ಇದೆಲ್ಲಾನು ರಿಯಾಕ್ಷನ್ಸ್ ಇದೆ, ಪೀಟರ್ ಸೈಕ್ಸ್, ಪಿಯರ್ಸನ್ಸ್, ಇದನ್ನ ನೀವು ತಗೋಬಹುದು. ಫಿಸಿಕಲ್ ಕೆಮಿಸ್ಟ್ರಿಗೆ ನಾನು ಈಗಾಗಲೇ ಒಂದು ರೆಫರೆನ್ಸ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಂತಂದ್ರೆ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಅಟ್ಕಿನ್ಸ್ ಬುಕ್ ಒಂದ್ಸರ್ತಿ ತಗೊಂಡ್ರೆ ನಡೆಯುತ್ತೆ, ಯಾಕಂತಂದ್ರೆ ಅದ್ರಲ್ಲೆಲ್ಲ ನಾನು ಕವರ್ ಆಗಿರುತ್ತೆ. ಮತ್ತೆ ಇನ್ನೊಂದು ತಗೊಳ್ಬಹುದು ನೀವು ಫಿಸಿಕಲ್ ಕೆಮಿಸ್ಟ್ರಿಗೆ, ಪೂರಿ ಶರ್ಮಾ ಪತಾನಿಯಾ ತಗೊಳ್ಬಹುದು. ಓಕೆ, ಸೊ ಅದು ಬಿಟ್ಟು ಮಿಕ್ಕಿದ್ದು ಎಲ್ಲಾನು ಕೊಟ್ಟಿದ್ದಾರೆ, ಆದ್ರೆ ಇಷ್ಟು ಇವಾಗ ನೀವು ಸದ್ಯಕ್ಕೆ ರೆಫರ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದಾದ್ರೆ ಪ್ರಾಕ್ಟಿಕಲ್ಸ್ ಪಾರ್ಟಿಗೆ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಏನಿದೆ ಅಂತಂದ್ರೆ ಹೈಡ್ರೋಲೈಸಿಸ್ ಆಫ್ ಮಿಥೈಲ್ ನೈಟ್ರೋಬೆಂಜೋಯೇಟ್ ಟು ಮೆಟಾ ನೈಟ್ರೋಬೆಂಜೋಯಿಕ್ ಆಸಿಡ್. ಅಂದ್ರೆ ಹಾಫ್ ಪಾರ್ಟ್ ಏನಿದೆ ಅಂತಂದ್ರೆ ನಿಮ್ಗೆ ಆರ್ಗ್ಯಾನಿಕ್ ಇದೆ, ಹಾಫ್ ಪಾರ್ಟ್ ಏನಿದೆ ಅಂತಂದ್ರೆ ಇನ್ಆರ್ಗ್ಯಾನಿಕ್ ಇದೆ. ನಿಮ್ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಪ್ರಾಕ್ಟಿಕಲ್ಸ್ ಮಾಡಿಸ್ತಾರೆ ಮಾಡಿಸಲ್ಲ ಅಂತೇಳಿ. ಆಲ್ಮೋಸ್ಟ್ ಏನಂತಂದ್ರೆ ಗ್ರಾವಿಮೆಟ್ರಿಕ್ ಅನಲೈಸಿಸ್ ನಲ್ಲಿ ಒಂದು ಮಾಡಿಸ್ಲೇಬೇಕು. ಇದು ಈಸಿ ಇದೆ, ಯಾಕಂದ್ರೆ ಕೆಲವೊಂದು ಯೂನಿವರ್ಸಿಟಿನಲ್ಲಿ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ ಅಂತ ಮಾಡ್ಕೊಂಡಿದ್ದಾರೆ. ಈ ಯೂನಿವರ್ಸಿಟಿನಲ್ಲಿ ಏನಿದೆ ಅಂತಂದ್ರೆ ಒಂದೇ ಇದೆ, ಹಿಂಗಾಗಿ ನನಗೆ ಇದನ್ನ ಅಷ್ಟೊಂದು ಡಿಫೈನ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ನಿಮ್ ಕಾಲೇಜ್ನಲ್ಲಿ ಯಾವ ರೀತಿಯಾಗಿ ಮಾಡಿಸ್ತಾರೆ ಆ ರೀತಿಯಾಗಿ ನೀವು ಫಾಲೋ ಮಾಡಿ.
ಓಕೆ, ಇಲ್ಲಿ ನಿಮ್ಗೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇದು ಒಂದೇನಂತಂದ್ರೆ ತುಂಬಾ ಚೆನ್ನಾಗಿದೆ ಬೇರೆ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ. ಇಲ್ಲಿ 25 ಮಾರ್ಕ್ಸ್ ನಿಮ್ದು ಫೈನಲ್ ಎಕ್ಸಾಮ್ ಬರುತ್ತೆ. ಇನ್ನೊಂದು 25 ಮಾರ್ಕ್ಸ್ ಇರುತ್ತಲ್ಲ, ಅದನ್ನು ಕೂಡ ನಿಮ್ಗೆ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಫಸ್ಟ್ ನಿಮ್ಗೆ ಏನಂತಂದ್ರೆ ಒಂದು ಎಕ್ಸಿಕ್ಯೂಷನ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಂತಂದ್ರೆ 15 ಮಾರ್ಕ್ಸ್ಗೆ, ಆಮೇಲೆ ಮೆಕ್ಯಾನಿಸಮ್ ಅಕ್ಯುರಸಿ ಅದನ್ನು ಕೂಡ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ವೈವಾ ಯೂಸ್ ಅಂತಂದ್ರೆ ಫಸ್ಟ್ ಹಾಫ್ಗೆ ನಿಮ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ವೈವಾವನ್ನ ಇಟ್ಟಿದ್ದಾರೆ. ಸೊ ಅದು ನಿಮ್ಗೆ 25 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ ಎರಡು ಕೂಡ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಅಂತಂದ್ರೆ ಇಲ್ಲಿ 50 ಮಾರ್ಕ್ಸ್ ಆಗುತ್ತೆ. ಆಮೇಲೆ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನ್ ಡಿಫ್ರೆಂಟ್ ಇದೆ ಅಂತ ಹೇಳಿದೆ ನಾನು. ಮೊದ್ಲಿಗೆ ನಿಮ್ಗೆ ಏನಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ನಿಮ್ಗೆ 1 ಮಾರ್ಕ್ ಕ್ವಶನ್ ಕೊಟ್ಟಿದ್ದಾರೆ. 1 ಮಾರ್ಕ್ ಕ್ವಶನ್ ಅಂತಂದ್ರೆ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ ನಮಗೂ ಗೊತ್ತಿಲ್ಲ 1 ಮಾರ್ಕ್ಸ್ಗೆ ಅಂತಂದ್ರೆ. ಅದು 10 ಕ್ವಶನ್ಸ್ ಅಂತಂದ್ರೆ 10 ಮಾರ್ಕ್ಸ್ ನೀವು ತಗೊಳ್ಬೇಕಾಗುತ್ತೆ. ಆಮೇಲೆ ಏನಂತಂದ್ರೆ ಸೆಕ್ಷನ್ ಬಿ ನಲ್ಲಿ ನಿಮ್ಗೆ ಎನಿ 4 ಬರೀರಿ ಅಂತ ಹೇಳಿದ್ದಾರೆ. ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಅಂದ್ರೆ ಇದೆಷ್ಟಾಯ್ತು 20 ಮಾರ್ಕ್ಸ್ ಆಗುತ್ತೆ ನಿಮ್ಗೆ. ಓಕೆ, ಇಷ್ಟು ಕ್ವಶನ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವೇನ್ ಮಾಡಿ ಅಂತಂದ್ರೆ 4 ಬರೀರಿ ಅಂತ ಹೇಳಿ ಅಂದಿದ್ದಾರೆ. ಆಮೇಲೆ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ ಅವ್ರು ಏನಂತಂದ್ರೆ ಮಿನಿಮಮ್ 1 ಕ್ವಶನ್ ಫ್ರಮ್ ಈಚ್ ಯೂನಿಟ್ ಅಂತಂದ್ರೆ ಪ್ರತಿ ಒಂದು ಯೂನಿಟ್ ದಿಂದನೂ ಅಟ್ಲೀಸ್ಟ್ ಒಂದ್ ಕ್ವಶನ್ ಬರತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೊಂದು ಪಾರ್ಟ್ ಕೊಟ್ಟಿದ್ದಾರೆ ಆನ್ಸರ್ ಎನಿ 3 ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 10 ಮಾರ್ಕ್ಸ್ ಅಂದ್ರೆ 10 ಮಾರ್ಕ್ಸಿಗೆ ಒಂದೇ ಕ್ವಶನ್ ಬರಲ್ಲ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಅನ್ನ ಸ್ಪ್ಲಿಟ್ ಮಾಡ್ತಾರೆ. ಬಟ್ ಬೇರೆ ಯೂನಿವರ್ಸಿಟಿಗೆ ಹೆಂಗಿದೆ ಅಂತಂದ್ರೆ 4 ಯೂನಿಟ್ ಇದೆ. ಫಸ್ಟ್ ಗೆ ಏನಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಬರೀತಾರೆ. ಆಫ್ಟರ್ ದಟ್ 1, 2, 3, 4 ಯೂನಿಟ್ ನಿಂದ ಇಲ್ಲೇನಂತಂದ್ರೆ ಇದು ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ದಿಂದ 5 ಮಾರ್ಕ್ಸ್ ಕ್ವಶನ್ಸ್ ಇಟ್ಟಿರ್ತಾರೆ. ಇದು ಪ್ಯಾಟರ್ನ್ ಈಸಿ ಇದೆ. ಈ ಪ್ಯಾಟರ್ನ್ ಸ್ವಲ್ಪ ಏನಂತಂದ್ರೆ ನಮ್ಗೆ ಡಿಫಿಕಲ್ಟ್ ಇದೆ. ನಿಮ್ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಬರುತ್ತಲ್ಲ ಫೈನಲ್ಗೆ, ಆ ರೀತಿಯಾಗಿ ನೀವೇನ್ ಮಾಡ್ಬೋದು ಅಂದ್ರೆ ಫಾಲೋ ಮಾಡ್ಬೋದು. ನನಗಂತೂ ವೆಬ್ಸೈಟ್ ನಲ್ಲಿ ಈ ಸಿಲೆಬಸ್ ಸಿಕ್ಕಿರೋದ್ರಿಂದ ನಾನು ಇದನ್ನ ಫಾಲೋ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೆ ವಿಡಿಯೋಸ್ ಬೇಕಂತಂದ್ರೆ ನನ್ನ ಚಾನೆಲ್ ಅನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್